ಜೈ ಶ್ರೀ ಗುರುದೇವ್, ಜೈ ಶ್ರೀ ಕನ್ನಡಂಗೆ ಬಂಧುಗಳೇ, ನಾವು ಕರ್ನಾಟಕ ಬಂಧುಗಳೇ, ನಾವು ಭಾರತ ಬಂಧುಗಳೇ, ನಾವು ವಿಶ್ವ ಬಂಧುಗಳೇ. ಬೆಳಿಗ್ಗೆ ಎದ್ದ ತಕ್ಷಣ ಪಂಚಭೂತಗಳಿಂದ ಆಗಿರ್ತಕ್ಕಂಥ ಈ ಶರೀರದಿಂದ ಪಂಚಭೂತಗಳಿಗೆ ಪ್ರಣಾಮಗಳು. ಅಂದರೆ ಭೂಮಿ ತಾಯಿಗೆ ನಮಸ್ಕಾರ, ನಭೋಮಂಡಲದಲ್ಲಿ ಬೆಳಕನ್ನೀವ ಸೂರ್ಯಚಂದ್ರರಿಗೆ ನಮಸ್ಕಾರ, ವಾಯುದೇವನಿಗೆ ನಮಸ್ಕಾರ, ಅಗ್ನಿದೇವಿಗೆ ನಮಸ್ಕಾರ, ವರ್ಣದೇವಿಗೆ ನಮಸ್ಕಾರ, ಜನ್ಮ ನೀಡಿದ ತಾಯಿ ತಂದೆಯರಿಗೆ ನಮಸ್ಕಾರ, ಬೋಧಿಸಿದ ಗುರು ಹಿರಿಯರಿಗೆ ನಮಸ್ಕಾರ, ಆಪತ್ ಬಾಂಧವರಿಗೆ ನಮಸ್ಕಾರ, ಎ ಫ್ರೆಂಡ್ ಇನ್ ನೀಡ್, ಎ ಫ್ರೆಂಡ್ ಇನ್ ಡೀಡ್. ಭಾರತ ಮಾತೆಗೆ ನಮಸ್ಕಾರ, ಭಾರತ ಮಾತೆಯ ಸುಪುತ್ರ ಶ್ರೀ ಕನ್ನಡ ಮಾತೆಗೆ ನಮಸ್ಕಾರ ಅಂಥೇಳಿ, ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮ್ಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗವೇತ್. ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಂಗೆ, ನೀನು ಬೆಳೆದರೆ ನಾನು ಬೆಳೆವೆನು, ನೀನು ಉಳಿದರೆ ನಾನು ಉಳಿವೆನು, ನನ್ನ ಹಣದ ಹಣವು ನೀನೇ, ನನ್ನ ಮರಣದ ಮರಣವೂ ನೀನು, ನನ್ನ ಮನದಲ್ಲಿ ನೀನೇ ಯುಕ್ತಿ, ನನ್ನ ಹೃದಯದ ಭಕ್ತಿ ನೀನೇ, ಮಾಯಾ ಮೋಹಶಕ್ತಿಯು ನನ್ನ ಜೀವನ. ಯತ್ ಕೃತಂ ಯತ್ ಕರಿಷ್ಯಾಮಿ ತತ್ಸರ್ವಂ ಮಯಾ ಕೃತಂ ತ್ವಯಾ ಕೃತಂ ತು ಫಲಭಕ್ತಿ. ಎಂಥ ಹೊನ್ನನ್ನು ಬೆಳೆದು ತೆಗೆಯಬಹುದಾಗಿತ್ತೋ, ಕೆಲವು ದಿನ ಮೈ ಮುರಿದು ದುಡಿತಿದ್ದರೆ, ಹಿಂದೋ ನಾಳೆಯ ಒಲವ ಹೊಲದೊಡೆಯ ಒಪ್ಪಿಸುವ ಮುನ್ನ ಎಚ್ಚೆತ್ತು ಬೆಳೆಯ ತೆಗೆಯೋ. ಎಂಥ ಹೊನ್ನನ್ನು ಬೆಳೆದು ತೆಗೆಯಬಹುದಾಗಿತ್ತೋ, ಕೆಲವು ದಿನ ಮೈ ಮುರಿದು ದುಡಿತಿದ್ದರೆ, ನಿನ್ನ ಬಾಳಿನ ಹೊಲವು ಪಾಳು ಬಿದ್ದಿರುವುದಲ್ಲೋ, ಕೃಷಿಗೈಯಲು ಕೂಡ ತಿಳಿದಿರುವೆ. ಈ ಮಹಾನ್ ಭಾವರ ಅನುಗ್ರಹದಿಂದ ನಾನು ನಿವೃತ್ತ ವಿಜ್ಞಾನಿಯಾಗಿ ಬೆಂಗಳೂರಿನಲ್ಲಿ ಕಾಲ ಕಳೆದ. ನಾನು ಹಳ್ಳಿಯವ. ನನ್ನ ಹೆಸರು ಕೆಂಪೇಗೌಡ ಮಾರ್ಚನಹಳ್ಳಿ, ನಿವೃತ್ತ ರಸಾಯನಜ್ಞ, ಭಾರತೀಯ ಭೂವಿಜ್ಞಾನ ಸರ್ವೇಕ್ಷಣಾ ಇಲಾಖೆ, ಬೆಂಗಳೂರು. ಕೇಳಿದವರಿಗೆಲ್ಲ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು.